ಇವತ್ತು ಎಲ್ಲ ದಿನೇಶ್ ಬನ್ನ ದಿನೇಶ್ ಅಣ್ಣ ಅವ್ರು ಕಳಿಸಿ ಈಗ ಬನ್ನಿ ದಿನೇಶ್ ಅಣ್ಣ ಬನ್ನಿ ಈ ಕಡೆ ಸ್ವಲ್ಪ ವಿಶಾಲವಾಗಿ ಮೇಡಮ್ ಅವರು ಅಲ್ಲೋದ್ರ ಓಕೆ ಫ್ಲವರ್ ಶೋ ಭಾಳ ವರ್ಷದಿಂದ ನಡ್ಕೊಂಬರ್ತಾ ಇದೆ. ಪ್ರತಿ ವರ್ಷ ನಮ್ಮ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲೂ ನಡೆಯುತ್ತೆ, ಮಂಡ್ಯದಲ್ಲೂ ಸಹ ಇದನ್ನು ನಡ್ಕೊಂಬರ್ತಕ್ಕಂಥ ಪದ್ಧತಿ ಇದೆ. ಆದರೆ ಈ ವರ್ಷ ಫ್ಲವರ್ ಶೋ ಅಷ್ಟಕ್ಕೆ ಸೀಮಿತ ಆಗದಲೆ 2.5 ಲಕ್ಷಕ್ಕೂ ಹೆಚ್ಚು ಫ್ಲವರ್ನ ಇಲ್ಲಿ ಅಳವಡಿಸಿರ್ತಕ್ಕಂಥದ್ದು. ವಿಭಿನ್ನವಾದ ರೀತಿಯಲ್ಲಿ ಫ್ಲವರಿಂದ ಆಕರ್ಷಣೀಯವಾದಂಥ ಅನೇಕ ಒಂದು ವಸ್ತು ಪ್ರದರ್ಶನವನ್ನು ಮಾಡಿದ್ದಾರೆ. ಅದರೆಲ್ಲ ಜೊತೆಗೆ ಎಲ್ಲ ಇಲಾಖೆಯಿಂದ, ಅದು ಅಗ್ರಿಕಲ್ಚರ್ ಇರ್ಬೋದು, ಹೆಲ್ತ್ ಇರ್ಬೋದು, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಖಾದಿ ಗ್ರಾಮೋದ್ಯೋಗ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಕೈಮಗ್ಗ ಇರ್ಬೋದು, ಈ ರೀತಿ ಎಲ್ಲ ಇಲಾಖೆಯಿಂದ ಬಹುಶಃ ಏನು ರೈತರಿಗೆ, ಮಹಿಳೆಯರಿಗೆ ಉತ್ತೇಜನ ಕೊಡಲಿಕ್ಕೆ ಮತ್ತು ಅವರು ಅದನ್ನು ಬ್ರ್ಯಾಂಡು ಮತ್ತು ಮೌಲ್ಯವರ್ಧನೆ ಮಾಡಿ ಮಾರ್ಕೆಟಿಂಗ್ಗೆ ಮತ್ತು ಆದಾಯ ನೋಡಲಿಕ್ಕೆ ಏನು ಸಾಧ್ಯ ಅನ್ನೋದನ್ನು ಸಹ ಇಲ್ಲಿ ಪ್ರಾಕ್ಟಿಕಲ್ಲಾಗಿ ತೋರಿಸಿದ್ದಾರೆ. ಬಹುಶಃ ಅಗ್ರಿಕಲ್ಚರಲ್ಲಿ ನಾವು ನೋಡೋದು ಬೇಸಾಯ ಮಾಡ್ತಕ್ಕಂಥ ಎಲ್ಲ ಪದ್ಧತಿಯನ್ನು ಆಧುನಿಕವಾದಂಥ ಇವತ್ತು ಟೆಕ್ನಾಲಜಿನ ಬಳಸಿ ನಾಟಿ ಮಾಡ್ತಕ್ಕಂಥ ಒಂದು ಇದನ್ನು ಸಹ ಇಲ್ಲಿ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ತುಂಬ ನಾನು 2-3 ವರ್ಷ ಹಿಂದೆನೂ ನಾನು ನೋಡಿದ್ದೆ, ಎಲ್ಲಕ್ಕಿಂತ ವಿಭಿನ್ನವಾಗಿದೆ. ಜಿಲ್ಲಾಡಳಿತಕ್ಕೆ, ತೋಟಗಾರಿಕೆ, ಜಿಲ್ಲಾ ಪಂಚಾಯತಿಗೆ, ಈ ಇನ್ವಾಲ್ವ್ ಆಗಿರ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದನ್ನು ಉಪಯೋಗವನ್ನು ಈ ಜಿಲ್ಲೆಯ ಜನ ಎಲ್ಲರೂ ಬಂದು ನೋಡಿ, ಮಕ್ಕಳಿಗೆ ರಿಯಾಯಿತಿನೂ ಇದೆ. ವೀಕೆಂಡಲ್ಲಿ ನೋಡಿ ಇದನ್ನು ಬಹುಶಃ ಇದ್ರ ಉಪಯೋಗ ಪಡ್ಕೋಬೇಕು. ಬರೀ ನಾವು ಎಕ್ಸಿಬಿಷನ್ನು ವೀಕೆಂಡಲ್ಲಿ ಅಥವಾ ಜನ ನೋಡಿ ಹೋಗುವಂಥದ್ದಲ್ಲ, ಇದರಲ್ಲಿ ಉಪಯೋಗ ಪಡ್ಕೊಳ್ಳೋವಂಥದ್ದು ಇದೆ. ಜೊತೆಗೆ ಖಾದಿನಲ್ಲಿ ಸೀರೆ ಡಿಸ್ಕೌಂಟಲ್ಲೂ ಸಿಗುತ್ತೆ. ಈ ಥರದ್ದೆಲ್ಲ ಉಪಯೋಗ ಇದೆ, ಅದನ್ನು ಪಡ್ಕೋಬೇಕು ಅಂತ ಹೇಳ್ತೀನಿ. ಬಳಸಿ ಅದು ಆಯಿತು. ಇವತ್ತು ನೀವೆಲ್ಲ ಮನ್ಸು ಮಾಡಿದ್ರೆ ಆಯಿತು. ಮೊನ್ನೆ ಆಗದೆ ಇರೋದನ್ನ ಇನ್ನೂ 5 ದಿವಸ ಇರೋದ್ರಿಂದ ಮಾಧ್ಯಮ ಸ್ನೇಹಿತರೆಲ್ಲರೂ ಮನ್ಸು ಮಾಡಿದ್ರೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮನ ಜನರಿಗೆ ಪ್ರಚಾರ ಮಾಡ್ತಕ್ಕಂಥದ್ದು ಬಹುಶಃ ತೊಂದರೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ.